ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಲ್ಲಿವರೆಗೂ ನಿಮಗೆ ಸುಮಾರು ಎಲೆಕ್ಟ್ರಿಕ್ ವೆಹಿಕಲ್ಸ್ನ ತೋರಿಸಿದ್ದೀನಿ, ಬಟ್ ಮೋಸ್ಟ್ ಆಫ್ ದೆಮ್ ಆರ್ ಸ್ಕೂಟರ್ಸ್. ಬಟ್ ಕೆಲವ್ರಿಗೆ ಬೈಕ್ ಅಂದ್ರೇ ಇಷ್ಟ ಓವರ್ ಸ್ಕೂಟರ್. ಸೊ ಅಂಥವ್ರಿಗೆ ಇವತ್ತು ತೋರಿಸ್ತಾ ಇದ್ದೀನಿ ಓಬೆನ್ ಎಲೆಕ್ಟ್ರಿಕ್ನವರ ಹೊಸ ಓಬೆನ್ ರಾರ್. ನೋಡ್ತಾ ಇರ್ಬೋದು ಸ್ನೇಹಿತರೆ, ನಿಮ್ಮ ಮುಂದೆ ಇದೆ ಎರಡು ಓಬೆನ್ ರಾರ್. ಸೊ ಆ ಕಲರ್ ಹೆಸರು ವಾಲ್ಟ್ಯಾಕ್ ಎಲ್ಲೋ ಅಂತ. ಸೊ ಇದು ಎಲೆಕ್ಟ್ರಿಕ್ ರೆಡ್. ಸೊ ಗಾಡಿ ಒಂಥರ ನಿಮಗೆ ಈ ರೆಟ್ರೋ ಫೀಲ್ ಕೊಡುತ್ತೆ. ನಿಯೋ ಕ್ಲಾಸಿಕ್ ಡಿಸೈನ್ ಆ್ಯಕ್ಚುಲಿ ಇದು. ಸೊ ಈ ರೆಟ್ರೋ ನೇಕೆಡ್ ಫೀಲ್. ಸೊ ಮೇನ್ ಏನಂದರೆ ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ, 200 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಸೊ ಬೇರೆ ಎಲ್ಲ ಮಾತಾಡೋದಕ್ಕೆ ಮುಂಚೆ ಓಬೆನ್ ಅವ್ರ ಬಗ್ಗೆ ಹೇಳ್ಬಿಡ್ತೀನಿ ನಿಮಗೆ. ಸೊ ಈ ಕಂಪ್ನಿ 2021 ಬಂದಿರೋದು. ಬ್ಯಾಂಗ್ಳೂರ್ ಬೇಸ್ಡ್, ನಮ್ಮ ಕರ್ನಾಟಕನಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರೋದು, ನಮ್ಮ ಕರ್ನಾಟಕನಲ್ಲೇ ಬೇಸ್ ಆಗಿರೋ ಕಂಪ್ನಿ ಇದು. ಸೊ ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ಕರ್ನಾಟಕ ಆ್ಯಕ್ಚುಲಿ ಇದು. ಸೊ ಈ ಗಾಡಿದು ಪವರ್ ಹೌಸ್ ನೋಡೋದಾದರೆ ಇಟ್ ಗೆಟ್ಸ್ 8 kW ಮೋಟರ್ ವಿತ್ 52 Nm ಟಾರ್ಕ್. ಸೊ ಮೋಸ್ಟ್ ಆಫ್ ದ ಸಬ್ 400cc ಕ್ಯಾಟಗರಿನಲ್ಲೂ ನಿಮಗೆ 52 Nm ಟಾರ್ಕ್ ಯಾವ ಗಾಡಿನಲ್ಲೂ ಸಿಗೋಲ್ಲ. ಸೊ ಅಷ್ಟು ಟಾರ್ಕ್ ಇದೆ ಈ ಗಾಡಿನಲ್ಲಿ. ಸೊ ಇದನ್ನ ಬೈಕ್ ಥರ ಮಾಡಿರೋದಕ್ಕೂ ಈ ಮೋಟರು ಖಂಡಿತ ಜಸ್ಟಿಸ್ ಮಾಡುತ್ತೆ. ಸೊ ಫ್ರಂಟ್ ಟೈರ್ಸ್ ನೋಡೋದಾದರೆ 100/80 ಟೈರ್ಸು, ರೇರ್ 130/70 ಟೈರ್ಸು, ಡಿಸ್ಕ್ ಬ್ರೇಕ್ಸ್ ಆನ್ ಬೋತ್ ಎಂಡ್ಸ್. ನಿಮಗೆ ಯೂನಿಫೈಡ್ ಬ್ರೇಕ್ ಅಸಿಸ್ಟ್ ಇದೆ, ಅಂದರೆ ಒನ್ ಸೈಡ್ ಬ್ರೇಕ್ ಅಪ್ಲೈ ಮಾಡಿದ್ರೆ ಆಟೋಮೆಟಿಕ್ ಇನ್ನೊಂದು ಸೈಡೂ ಅದೇ ಅಪ್ಲೈ ಆಗುತ್ತೆ. ಸೊ ಗಾಡಿ ಒಂದು ಸರಿ ನೋಡ್ಬಿಡಿ. they've used LED ಆಲ್ ಓವರ್, LED ಇಂಡಿಕೇಟರ್ಸು, ಟೇಲ್ ಲೈಟು, ರೇರ್ ಫೆಂಡರ್ ನೋಡ್ತಾ ಇರ್ಬೋದು. ಸೊ ET1 ಗೆಟ್ಸು, ಟೈರ್ ಹಗರ್, ಸರಿಗಾರ್ಡ್. ಸೊ ಇದು ಬೆಲ್ಟ್ ಡ್ರಿವನ್. ಆಮೇಲೆ ಇದರಲ್ಲಿ ಚಿಕ್ಕದೊಂದು ಗ್ಲೋ ಬಾಕ್ಸ್ ಕಂಪಾರ್ಟ್ಮೆಂಟ್ ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದನ್ನು ಹಿಂಗೆ ಓಪನ್ ಮಾಡಬೇಕು. ಓಪನ್ ಮಾಡಿದ್ರೆ ಇಲ್ಲೊಂದು ಗ್ಲೋ ಬಾಕ್ಸ್ ಕಂಪಾರ್ಟ್ಮೆಂಟ್ ಥರ ಕೊಟ್ಟಿದ್ದಾರೆ ಚಿಕ್ಕದು. ನೀವು ವಾಟರ್ ಬಾಟ್ಲು ಏನಾದರೂ ಇಟ್ಕೋಬೋದು ಆ್ಯಕ್ಚುಲಿ. ಸೊ ಅಷ್ಟು ಸ್ಪೇಸ್ ಇದೆ. ಅದರ್ವೈಸ್ ನಿಮ್ಮ ಮೊಬೈಲ್ ಇಟ್ಬಿಟ್ಟು ಈ ಕಡೆ ನೋಡಿದ್ರೆ USB ಚಾರ್ಜರ್ ಇದೆ, 5V 2.4 amp ಚಾರ್ಜರ್, 2 ಪೋರ್ಟ್ ಇದೆ. ಸೊ ಮೊಬೈಲ್ ಇಟ್ಬಿಟ್ಟು ಚಾರ್ಜಿಂಗ್ ಕೂಡ ಮಾಡ್ಕೊಬೋದು. ಸೊ ಇಲ್ಲಿ ಬ್ಯಾಟ್ರಿ ಗಾಡಿನ ಚಾರ್ಜ್ ಮಾಡೋದಕ್ಕೆ ಪೋರ್ಟ್ ಇಲ್ಲಿ ಕೊಟ್ಟಿದ್ದಾನೆ ಆ್ಯಕ್ಚುಲಿ. ಸೊ ಇಲ್ಲಿ ಪ್ಲಗ್ ಮಾಡಿಬಿಟ್ಟು ನೀವು ಲಾಕ್ ಮಾಡ್ಬೋದು. ಸೊ ಇಲ್ಲೊಂದು ಗ್ರೂ ಓಪನ್ ಇದೆ ನೋಡಿ. ಸೊ ವೈರ್ ಇದರಿಂದ ಆಚೆ ಬರುತ್ತೆ. ಸೊ ಯು ಕ್ಯಾನ್ ಈಸಿಲಿ ಲಾಕ್ ಇಟ್ ಆ್ಯಂಡ್ ಕೀಪ್. ಹಿಂಗೆ ಲಾಕ್ ಮಾಡಿಬಿಟ್ಬಿಟ್ರೆ ವೈರ್ ಇದರಿಂದ ಇರುತ್ತೆ. ಸೊ ನೀವು ಚಾರ್ಜ್ ಮುಗಿದ ತಕ್ಷಣ ಆಟೋ ಕಟ್ ಆಫ್ ಫೀಚರ್ ಇದೆ ಇದರಲ್ಲಿ. ಫುಲ್ ಚಾರ್ಜ್ ಆದಮೇಲೆ ಅದೇ ಆಫ್ ಆಗಿರುತ್ತೆ. ಸೊ ನಥಿಂಗ್ ಟು ವರಿ ಅಬೌಟ್ ದಟ್. ಸೊ ಅಂಡರ್ ಸೀಟ್ ಸ್ಟೋರೇಜ್ ನೋಡೋದಾದರೆ ನಾವು ಸ್ಕಿಪ್ ದ ಬಾಟಲ್ ಹಿಯರ್. ಇದೊಂದು ಲೂಪ್ ಕೊಟ್ಟಿದ್ರಲ್ಲ, ಇದನ್ನು ಎಳೆದ್ರೆ ಸೀಟ್ ಓಪನ್ ಆಗುತ್ತೆ ನೋಡಿ. ಸೀಟ್ ಓಪನ್ ಆಯಿತು. ಸೊ ಇದರೊಳಗಡೆ ನಿಮಗೆ ಪೋರ್ಟಬಲ್ ಚಾರ್ಜರ್ ಇರುತ್ತೆ. ಇದು 750W ಚಾರ್ಜರ್ ಇದು. ಸೊ ಹೋಮ್ ಮೌಂಟೆಡ್ ಚಾರ್ಜರ್ ಬಂದು ನಿಮಗೆ 2.2 kW ಮೋಟ್ರ್ ಚಾರ್ಜರ್ ಇರುತ್ತೆ. 0 to 80% ಇನ್ ಲೆಸ್ ದ್ಯಾನ್ 2 hours ವಾಲ್ ಮೌಂಟೆಡ್ ಚಾರ್ಜರ್ ಯೂಸ್ ಮಾಡಿದ್ರೆ. ಸೊ ಇದು ಪೋರ್ಟಬಲ್ ಚಾರ್ಜರು. ಸೊ ಇದು ಅಂಡರ್ ಸೀಟ್ ಸ್ಟೋರೇಜು. ಇಲ್ಲಿ ನಿಮ್ಮದು ಏನಾದರೂ ಯಾವುದಾದ್ರು ಸ್ಪೋರ್ಟ್ಸ್ ಕ್ಲಾಸ್ಗೆ ಹೋಗ್ತಾಯಿದ್ರೆ ನಿಮ್ಮ ಶೂಸು, ಸ್ಟಡ್ಸು ಆ ಥರದ್ದು ಏನಾದರೂ ಇಟ್ಕೊಂಡು ಹೋಗ್ಬೋದು. ದಿಸ್ ಎನಫ್ ಸ್ಟೋರೇಜ್. ಸೊ ಫ್ರಂಟು ನಿಮಗೆ 37 mm ಟೆಲಿಸ್ಕೋಪಿಕ್ ಫೋರ್ಕ್ಸ್ ಬರುತ್ತೆ. ರೇರು 7 ಸ್ಟೆಪ್ ಅಡ್ಜಸ್ಟಬಲ್ ಮೋನೋಶಾಕ್ ಸಸ್ಪೆನ್ಷನ್. ಸೊ ಟೆಕ್ನಿಕಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಗಾಡಿನ. ಲೆಟ್ಸ್ ಟೇಕ್ ಇಟ್ ಫಾರ್ ಅ ರೈಡ್. ನಾವು ಓಡಿಸೋಣ ವಾಲ್ಟ್ಯಾಕ್ ಎಲ್ಲೋ, ಬನ್ನಿ. ಸೊ ಸೀಟ್ ಹೈಟ್ ನೋಡೋದಾದರೆ 8-10 mm ಇದೆ. ಇಟ್ಸ್ ಆಕ್ಸೆಸಿಬಲ್ ಟು ಆಲ್ ದ ರೈಡರ್ಸ್. ಆನ್ ಮಾಡೋಣ. ಓಬೆನ್. ಓಕೆ. ಸೊ ಇದನ್ನು ಆನ್ ಮಾಡೋದು ವೆರಿ ಸಿಂಪಲ್. ಬ್ರೇಕ್ ಟ್ಯಾಪ್ ಮಾಡಿಬಿಟ್ಟು ಈ ಇಗ್ನಿಷನ್ ಸ್ವಿಚ್ ಟ್ಯಾಪ್ ಮಾಡಬೇಕು. ಕಿಲ್ ಸ್ವಿಚ್ ಆನ್ ಮಾಡಿ ಬ್ರೇಕ್ ಟ್ಯಾಪ್ ಮಾಡಿ ಹಿಟ್ ದಿ ಇಗ್ನಿಷನ್. ಗಾಡಿ ಆನ್ ಆಯಿತು. ಸೊ ಇದು ಡ್ರೈವರ್ ಅಲರ್ಟ್ ಸಿಸ್ಟಮ್ ಅಂತ, DIS ಅಂತಾರೆ. ಸೊ ಇದನ್ನು ನಾನು ಬೇರೆ ಯಾವ ಗಾಡಿನಲ್ಲೂ ನೋಡಿಲ್ಲ. ಸೊ ಗಾಡಿ ಆನ್ ಆಗಿದೆ ಅಂತ ತಿಳಿಸೋದಕ್ಕೋಸ್ಕರ ಈ ಬೀಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕೇಳಿಸ್ಕೊಂಡ್ರಾ? ಸೊ ಇದರರ್ಥ ಗಾಡಿ ಆನ್ ಆಗಿದೆ ಅಂತ. ಅದರ್ವೈಸ್ ತುಂಬ ಜನಕ್ಕೆ ಗೊತ್ತಾಗಲ್ಲ ಗಾಡಿ ಆನ್ ಆಗಿರೋದು, ಯಾಕಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆರ್ ಟೋಟಲಿ ಕ್ವೈಟ್. ಸೊ ಈ ಫೀಚರ್ ಆ್ಯಕ್ಚುಲಿ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಗಾಡಿನಲ್ಲಿ 3 ಮೋಡ್ಸ್ ಇದೆ, ಈಕೋ, ಸಿಟಿ ಮತ್ತು ಹ್ಯಾವಾಕ್. ಈಕೋ ಬಂದು ಫುಲ್ ಮೈಲೇಜ್ಗೋಸ್ಕರ, ಟಾಪ್ ಸ್ಪೀಡು 50 km/h ಲಿಮಿಟ್ ಆಗಿಬಿಡುತ್ತೆ. ಸಿಟಿನಲ್ಲಿ ನಿಮಗೆ 70 km/hವರೆಗೂ ಓಪನ್ ಆಗುತ್ತೆ. ಆಮೇಲೆ ಹ್ಯಾವಾಕ್ ಬಂದು ಫುಲ್ ಪವರ್ ಮೋಡ್, 100 km/h ಟಾಪ್ ಸ್ಪೀಡ್ ಹೋಗುತ್ತೆ. ಸೊ ಬನ್ನಿ ಈಕೋನಲ್ಲಿ ಹೋಗೋಣ ಇವಾಗ. ವಾವ್, ಸೌಂಡ್ ನೋಡಿ ಸಖತ್ತಾಗಿದೆ.
ಈಕೋನಲ್ಲಿ ಜಾಸ್ತಿ ಎಲ್ಲ ಹೋಗೋಕ್ಕಾಗಲ್ಲ, 50ನೇ ಲಿಮಿಟು, 50 ಮೇಲೆ ಹೋಗಲ್ಲ ಗಾಡಿ ನೋಡಿ, 50 ಲಾಸ್ಟ್. ಸೊ ಇದರ ಸರ್ಟಿಫೈಡ್ ರೇಂಜ್ ಫ್ರಮ್ IDC ಈಸ್ 186 ಕಿಲೋಮೀಟರ್ಸ್ ಗುರು, ಸರ್ಟಿಫೈಡ್ ರೇಂಜು. ಸೊ ಅದರಲ್ಲಿ ನಿಮಗೆ ರಿಯಲ್ ವರ್ಲ್ಡ್ ಮೈಲೇಜ್ ತೊಗೊಂಡ್ರೆ ಈಕೋ ಮೋಡಲ್ಲಿ 120 ಕಿಲೋಮೀಟರ್ಸ್ ಬರುತ್ತೆ, ಸಿಟಿನಲ್ಲಿ 90 ಕಿಲೋಮೀಟರ್ಸ್ ಬರುತ್ತೆ, ಹ್ಯಾವಾಕಲ್ಲಿ 70 ಕಿಲೋಮೀಟರ್ಸ್ ಬರುತ್ತೆ. ಯಾಕಂದರೆ ಹ್ಯಾವಾಕ್ ಬಂದು ಫುಲ್ ಪವರ್ ಮೋಡು. ಸೊ ಈಗ ಮೋಡ್ ಚೇಂಜ್ ಮಾಡ್ಕೊಳ್ಳೋದು ತುಂಬ ಈಸಿ, ಥ್ರಾಟಲ್ ಬಿಡಬೇಕು, ಇಗ್ನಿಷನ್ ಸ್ವಿಚ್ನ ಟ್ಯಾಪ್ ಮಾಡಬೇಕು. ಸೊ ಇವಾಗ ಸಿಟಿ ಮೋಡ್ಗೆ ಹೋಯ್ತು ಇದು. ಸೊ ಸಿಟಿನಲ್ಲಿ ಇನ್ನೊಂದು ಸ್ವಲ್ಪ ಪವರ್ ಇರುತ್ತೆ, ಇದು ಮೀಡಿಯಮ್ ಪವರ್ ಥರ. ಸೊ ಗಾಡಿ ಓಡಿಸೋದಕ್ಕೆ ತುಂಬ ಕಂಫರ್ಟಬಲ್ ಆಗಿದೆ, 810 mm ಸೀಟ್ ಹೈಟ್. ಮೈನ್ ಏನಂದರೆ 200 mm ಗ್ರೌಂಡ್ ಕ್ಲಿಯರೆನ್ಸ್, ಆಲ್ಮೋಸ್ಟ್ ನೀವು ಒಂದು ಆಫ್ ರೋಡೇ ಮಾಡಿಬಿಡ್ಬೋದು ಈ ಗಾಡೀಲಿ. ಸೊ ಗ್ರಿಪ್ಪು, ಹ್ಯಾಂಡ್ಲಿಂಗು ಸಖತ್ತಾಗಿದೆ. ಬ್ರೇಕ್ಸ್ ನೋಡೋಣ. ಸೊ ಬ್ರೇಕ್ಸ್ ಆ್ಯಕ್ಚುಲಿ ಇದರಲ್ಲಿ ಯೂಸ್ ಮಾಡಿರೋದು ಬ್ರೆಂಬೋ, ಸಬ್ಸಿಡರಿ ಆಫ್ ಬ್ರೆಂಬೋ. ಸೊ ಇದೆಲ್ಲ ನೀವು ಆ್ಯಕ್ಚುಲಿ 200cc ಮೇಲೆ ಇರೋ ಗಾಡಿಗಳಲ್ಲಿ ನೋಡ್ತೀರಾ ಈ ಬ್ರೇಕಿಂಗ್ ಸಿಸ್ಟಮ್ ಎಲ್ಲ. ಎಲೆಕ್ಟ್ರಿಕ್ ಗಾಡಿಗಳಂತೂ ಖಂಡಿತ ಕಾಣಿಸಲ್ಲ, ಬಟ್ ಓಬನ್ ರೋರ್ ಹ್ಯಾಸ್ ಇಟ್. 68, 69, 70 ಲಾಕ್, ಅದ್ರ ಮೇಲೆ ಹೋಗಲ್ಲ, ಪವರ್ ಕೊಡಲ್ಲ ಗಾಡಿ. ಲೆಟ್ಸ್ ಪುಟ್ ಇಟ್ ಟು ಹ್ಯಾವಾಕ್. ಸೊ ಈಗ ಹ್ಯಾವಾಕ್ ಮೋಡ್ ಫುಲ್ ಪವರ್. ಎಷ್ಟಾಗುತ್ತೆ ಟಾಪ್ ಸ್ಪೀಡ್ ನೋಡೋಣ. $98, $99, $100 kmph ಟಾಪ್ ಸ್ಪೀಡ್. ಕ್ರೇಜಿ ಅಲ್ಲ? ಸಖತ್ತಾಗಿದೆ ಗುರು ಹ್ಯಾವಾಕ್ ಮಾಡಲಿ. ಸೊ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಬೇಜಾನ್ ಓಡಿಸಿದ್ದೀನಿ, ಬೈಕ್ ಯಾವತ್ತೂ ಓಡಿಸಿರ್ಲಿಲ್ಲ. ಇವತ್ತು ಎಲೆಕ್ಟ್ರಿಕ್ ಬೈಕ್ ಓಡಿಸ್ತಾ ಇದ್ದೀನಿ, ಒಂಥರ ಖುಷಿ ಆಗ್ತಾ ಇದೆ. ಸೊ ಇದ್ರದ್ದು ಸೀಟಿಂಗ್ ಪಾಶ್ಚರು, ರೈಡರ್ಸ್ ಟ್ರಯಾಂಗಲ್ ಸಖತ್ತಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ. ಸೀಟ್ ಇಸ್ ವೆರಿ ಕಂಫರ್ಟಬಲ್. ಸಸ್ಪೆನ್ಷನ್ ಸೆಟಪ್ಪು ಅಷ್ಟೇ ಕರೆಕ್ಟಾಗಿ ಟ್ಯೂನ್ ಮಾಡಿದ್ದಾರೆ ನಮ್ಮ ರೋಡ್ಸ್ಗೆ. ಬನ್ನಿ ಲೆಟ್ಸ್ ಗೋ. ವಾವ್. ಸೊ ಇದರಲ್ಲಿ ಬ್ಯಾಟ್ರಿ ಏನಿದೆ, ಇದು ಇನ್ ಹೌಸ್ ಡೆವಲಪ್ ಬ್ಯಾಟ್ರಿ ಬೈ ಓಬನ್ ಎಲೆಕ್ಟ್ರಿಕ್. 4.4 kWh ಬ್ಯಾಟ್ರಿ ಇದು, ವಿತ್ MHX ಪೇಟೆಂಟೆಡ್ ಟೆಕ್ನಾಲಜಿ, ಮ್ಯಾಕ್ಸಿಮಮ್ ಹೀಟ್ ಎಕ್ಸ್ಚೇಂಜ್ ಅಂತಾರೆ. ಮೈನು LFP ಬ್ಯಾಟ್ರೀಸ್ ಯೂಸ್ ಮಾಡಿದ್ದಾರೆ. ಸೊ ನಿಮ್ಗೆ ಗೊತ್ತಿಲ್ಲ ಅಂದರೆ ಓಬನ್ ಎಲೆಕ್ಟ್ರಿಕ್ ಈಸ್ ದಿ ಓನ್ಲಿ ಎಲೆಕ್ಟ್ರಿಕ್ ಕಂಪನಿ ದಟ್ಸ್ ಯೂಸಿಂಗ್ LFP ಟೆಕ್ನಾಲಜಿ ಇನ್ 2-wheeler ಬ್ಯಾಟ್ರೀಸ್. ಇಲ್ಲಿ ತನಕ ಯಾರು ಮಾಡಿಲ್ಲ LFP. ಸೊ LFP ಅಂದರೆ ಲಿಥಿಯಂ ಫೆರಸ್ ಫಾಸ್ಫೇಟ್ ಅಂತೇನೋ ಬರುತ್ತೆ. ಸೊ ಇಟ್ ಗಿವ್ಸ್ ಯು 50% ಹೈಯರ್ ಥರ್ಮಲ್ ರೆಸಿಸ್ಟೆನ್ಸ್. ಸೊ ಇದು ಹೀಟ್ ಡಿಸಿಪೇಷನಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಓವರ್ ಹೀಟ್ ಆಗೋದು, ಎಸ್ಪೆಷಲಿ ಇವಾಗ ಬೇರೆ ಸಮ್ಮರು. ಸೊ ಆನ್ ಫುಲ್ ಥ್ರಾಟಲ್ಲು ಹ್ಯಾವಾಕ್ ಮಾಡಲ್ಲಿ ನಿಮಗೆ ಓವರ್ ಹೀಟ್ ಟೆಂಪ್ರೇಚರ್ ತುಂಬ ರೈಸ್ ಆಗೋದು, ಚಾರ್ಜಿಂಗ್ ಮಾಡಬೇಕಾದ್ರೆ ತುಂಬ ಟೆಂಪ್ರೇಚರ್ ರೈಸ್ ಆಗೋದು ಅವೆಲ್ಲ ಆಗಲ್ಲ. ಸೊ ಇದು ಕೆಳಗಡೆ ಏನು ನೋಡ್ತಾ ಇದ್ದೀರಾ MT ಫುಲ್ ಅಂತ, ಇದು ಬ್ಯಾಟ್ರಿ ಪರ್ಸೆಂಟೇಜ್ ಮೀಟರ್, ಜಸ್ಟ್ ಲೈಕ್ ಯೋ ಫ್ಯೂಯಲ್ ಗೇಜ್. ಹ್ಯಾವಾಕ್ ಮಾಡಲ್ ಅಂತೂ ಕ್ರೇಜಿ. ಏನು ನಾರ್ಮಲ್ ನಮಗೊಂದು 200cc 250cc ಗಾಡಿ ಓಡಿಸ್ದಂಗೆ ಅನ್ನಿಸ್ತಿದೆ. ಆಕ್ಸಲ್ರೇಷನು, ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಹ್ಯಾಂಡ್ಲಿಂಗ್ ಕೂಡ ಅಷ್ಟೇ, ಎಲೆಕ್ಟ್ರಿಕ್ ಗಾಡಿ ಓಡಿಸ್ತಾ ಇದ್ದೀನಿ ಅಂತಲೇ ಅನ್ನಿಸ್ತಾ ಇಲ್ಲ. ಯಪ್ಪ, ಲೆಟ್ ಮಿ ಟೇಕ್ ಅ ಬ್ರೇಕ್. ಕ್ರೇಜಿ ಆಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ. ಸೌಂಡ್ ಕೂಡ ಒಂಥರ ಫ್ಯಾನ್ಸಿ ಆಗಿದೆ ನೋಡಿ. ಗಾಡಿ ಆನ್ ಆಗಿರೋದು ಇದರಲ್ಲಿ ಗೊತ್ತಾಗುತ್ತೆ. ಕಿಲ್ ಸ್ವಿಚ್ ಆಫ್ ಮಾಡಿದ ತಕ್ಷಣ ಡ್ರೈವರ್ ಅಲರ್ಟ್ ಸಿಸ್ಟಮ್ ಆಫ್ ಆಗುತ್ತೆ. ಕ್ವಾಲಿಟಿ, ಫಿಟ್ ಆ್ಯಂಡ್ ಫಿನಿಶು ಕ್ರೇಜಿ ಗಾಡೀಲಿ. ಇವ್ರದ್ದು ಪೇಂಟ್ ಕ್ವಾಲಿಟಿ ನೋಡಿ, ಗ್ಲಾಸಿ ಸಖತ್ತಾಗಿದೆ. ಹೆಡ್ಲೈಟ್ ಕೌಲ್ ಎಲ್ಲ ನೋಡಿ, ಡಿಸೈನ್ ಎಲ್ಲ ಕ್ರೇಜಿಯಾಗಿ ಮಾಡಿದ್ದಾರೆ ಮಾತ್ರ. ಬನ್ನಿ ಲೆಟ್ಸ್ ಗೋ. ಝೀರೋ ಟು 40 ಇದು 3 seconds ಅಷ್ಟೇ ತಗೊಳ್ಳೋದು. ಈಗ ಚಾರ್ಜಿಂಗ್ ಬಗ್ಗೆ ಮಾತಾಡೋದಾದರೆ, ಇಟ್ ಗೆಟ್ಸ್ 2 type ಆಫ್ ಚಾರ್ಜರ್ಸ್. ಒಂದು ಓಬನ್ ಪ್ಲಗ್ ಅಂತ, ನಿಮ್ಮ ಹೋಮ್ ವಾಲ್ ಮೌಂಟೆಡ್ ಚಾರ್ಜರ್. ಸೊ ಅದು ನಿಮಗೆ 2.2 kW ಚಾರ್ಜರ್. ಅದು 0 to 80% ಜಸ್ಟ್ 2 hours ಚಾರ್ಜ್ ಆಗಿಬಿಡುತ್ತೆ. ಇನ್ನೊಂದು ಓಪನ್ ಪೋರ್ಟ್ ಅಂತ ಇದೆ, ಪೋರ್ಟಬಲ್ ಚಾರ್ಜರು.
ಸೊ ಅದು ನಿಮಗೆ 750 ವಾಟ್ ಚಾರ್ಜರ್ ಅದು. ಸೊ ದ್ಯಾಟ್ ಯು ಕ್ಯಾನ್ ಯೂಸ್ ಟು ಚಾರ್ಜ್ ದ ವೆಹಿಕಲ್ ವೇರ್ ಎವರ್ ಯು ಗೋ. ಆಮೇಲೆ ಮೇಯ್ನ್ ಏನಂದರೆ ವಾರಂಟಿ ವಿಷಯ. ಸ್ಟ್ಯಾಂಡರ್ಡ್ ವಾರಂಟಿ ಇದ್ರದ್ದು 3 years ಆರ್ 50,000 ಕಿಲೋಮೀಟರ್ಸ್ ಇದೆ. ಅಪಾನ್ ಪೇಯಿಂಗ್ ಅ ನಾಮಿನಲ್ ಫೀ ನಿಮಗೆ ಎಕ್ಸ್ಟೆಂಡೆಡ್ ವಾರಂಟಿ ತೊಗೋಬೋದು ಅಪ್ ಟು 5 years ಆರ್ 75,000 ಕಿಲೋಮೀಟರ್ಸ್, ವಿಚ್ ಈಸ್ ಅ ವೆರಿ ಗುಡ್ ಥಿಂಗ್. ಇನ್ಫ್ಯಾಕ್ಟ್ ಎಲ್ಲ ಎಲೆಕ್ಟ್ರಿಕ್ ಕಂಪನಿ ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದು ವಾಟ್ ಈಸ್ ದ ವಾರಂಟಿ ಯು ಗೆಟ್ ಆನ್ ದ ಮೋಟರ್ ಆ್ಯಂಡ್ ಬ್ಯಾಟ್ರಿ ಅಂತ. ಸೊ ಇವ್ರದ್ದು ಸ್ಟ್ಯಾಂಡರ್ಡ್ ವಾರಂಟಿನೇ 3 years 50,000 ಕಿಲೋಮೀಟರ್ಸ್ ಇದೆ. ಸೊ ಏನು ಟೆನ್ಷನ್ ಇಲ್ಲ ನೋಡಿ. ಕಾನ್ಸ್ಟೆಂಟ್ 100 ಹೋಗ್ತಾ ಇದ್ದೀನಿ ಆಗ್ಲಿಂದ. 102 ಎಲ್ಲೂ ಪರ್ಫಾರ್ಮೆನ್ಸಲ್ಲಿ ಡ್ರಾಪೇ ಇಲ್ಲ. ಎಲ್ಲೂ ಆ ಥ್ರಾಟಲಲ್ಲಿ ಲ್ಯಾಗ್ ಹೊಡೆಯೋದು, ಜರ್ಕ್ ಹೊಡೆಯೋದು, ಬ್ರೇಕ್ ಆಗೋದು ಏನೂ ಇಲ್ಲ. ಕಂಟಿನ್ಯೂಸ್ ಪಾರ್ ತುಂಬ ಚೆನ್ನಾಗಿದೆ. ಸೊ ನೀವು ಕಂಟಿನ್ಯೂಸ್ ಹಾವೋಕಲ್ಲೇ ಓಡಿಸ್ತೀರಾ ಫುಲ್ ಪಿನ್ ಮಾಡಿಟ್ಕೊಂಡು ಅಂದ್ರೂ 70 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ. ಇನ್ನೂ ಜಾಸ್ತಿ ಬೇಕು ಅಂದರೆ ಈಕೋ ಮೋಡ್ಗೆ ಹಾಕ್ಕೊಂಡು ಹೋದರೆ 120 ಕಿಲೋಮೀಟರ್ಸ್ ಫುಲ್ ರೇಂಜು. ನೋಡಿ ಈಗ 2 ಬಾರ್ ಕಮ್ಮಿ ಆಯ್ತು ಬ್ಯಾಟ್ರಿ ಪರ್ಸೆಂಟೇಜು. ಬ್ರೇಕ್ಸು ಸಖತ್ತಾಗಿದೆ. ಯು ಕ್ಯಾನ್ ರಿಲೈ ಆನ್ ದೆಮ್. ಏನೂ ರಿಸ್ಕ್ ಇಲ್ಲ, ಆರಾಮಾಗಿ ನಿಂತ್ಕೊಳ್ಳುತ್ತೆ ಗಾಡಿ. ನೋಡಿ ಹಾರ್ಡ್ ಬ್ರೇಕಿಂಗ್ ಹೊಡೆದು ನೋಡ್ತೀನಿ ಇಲ್ಲಿ ಹಂಸ್ ಹತ್ರ. ಅದು ಕಾರ್ ಬರ್ತಾ ಇದೆ. ಹಾಂ ನೋಡಿ, ಓಯ್ ಸಖತ್ತಾಗಿದೆ ಗುರು. ಬ್ರೇಕ್ ಬೈಟಲ್ಲ ಹಂಗೆ ನಿಂತ್ಕೊಂಡ್ಬಿಡುತ್ತೆ ಗಾಡಿ, ಏನು ತೊಂದರೆನೇ ಇಲ್ಲ. ಸೊ ಫ್ರಂಟ್ ರೇರ್ ಎರಡೂ ಎಂಗೇಜ್ ಮಾಡ್ಬೋದು ಅಥವಾ ಒಂದೇ ಎಂಗೇಜ್ ಮಾಡ್ಬೋದು. ಎನಿವೇಸ್ ಯೂನಿಫೈಡ್ ಬ್ರೇಕಿಂಗ್ ಸಿಸ್ಟಮ್ ಇದೆ ನೋಡಿ. ನೀಟಾಗಿ ಹೇಳ್ದಂಗೆ ನಿಂತ್ಕೊಳ್ತಾ ಇದೆ ಗಾಡಿ. ಕ್ರೇಜಿ, ಸೂಪರು. ಸೇಮ್ ನೀವು ಒಂದು ಪರ್ಫಾರ್ಮೆನ್ಸ್ ಬೈಕಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರೋ ಎಲ್ಲ ಇದೆ ಗುರು ಈ ಗಾಡೀಲಿ. ಅದೇ ಅಡ್ವಾಂಟೇಜ್ ನಿಮಗೆ. ನೋಡಿ ಈ ಥರ ಸ್ಲೈಟ್ ಆಫ್ ರೋಡಲ್ಲೆಲ್ಲ ಟೆನ್ಷನೇ ಇಲ್ಲ. 200 mm ಗ್ರೌಂಡ್ ಕ್ಲಿಯರೆನ್ಸು. ಆಲ್ಮೋಸ್ಟ್ ನೀವು ಕ್ರೇಜಿ ಆಫ್ ರೋಡ್ ಮಾಡ್ಬೋದು ಇದರಲ್ಲಿ. ಎಲೆಕ್ಟ್ರಿಕ್ ಆಫ್ ರೋಡರ್ ಥರನೂ ಯೂಸ್ ಮಾಡ್ಬೋದು ಒಂದು ರೇಂಜ್ಗೆ. ಸೊ ಫೈನಲಿ ಈಗ ವಾಟ್ ಈಸ್ ದ ಪ್ರೈಸ್? ಈ ಗಾಡಿ ಇದೆ 1,49,999 ಎಕ್ಸ್ ಶೋರೂಮ್, ಅಂದರೆ 150 ಅಂದ್ಕೊಳ್ಳಿ ಎಕ್ಸ್ ಶೋರೂಮು. ಆನ್ ರೋಡು 165 ಇದೆ ಬ್ಯಾಂಗ್ಳೂರಲ್ಲಿ. ಸೊ ದೇ ಆರ್ ಕರೆಂಟ್ಲಿ ಡೆಲಿವರಿಂಗ್ ಓನ್ಲಿ ಇನ್ ಬ್ಯಾಂಗ್ಳೂರ್. ಸೊ ಇವಾಗ ಸೂನ್ ಇವರು ಡೆಲ್ಲಿ, ಕೇರಳ ಎಲ್ಲ ಕಡೆ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ಸೊ ರೈಟ್ ನೌ ದೇ ಆರ್ ಡೆಲಿವರಿಂಗ್ ಓನ್ಲಿ ಇನ್ ಬ್ಯಾಂಗ್ಳೂರ್. ಸೊ ಹಿಂಗಿದೆ ಗಾಡಿ ಕತೆ. ನೋಡಿದ್ರಲ್ಲ ಸ್ನೇಹಿತರೆ, ನೀವೇನಾದರೂ ನಿಮ್ಮ ಡೈಲಿ ಕಮ್ಯೂಟ್ಗೆ ಒಂದು 150cc 200cc ಗಾಡಿ ನೋಡ್ತಾ ಇದ್ದರೆ ಡೂ ಕನ್ಸಿಡರ್ ದಿ ಓಬನ್ ರೋರ್. ಏನಕ್ಕೆ ಅಂದರೆ ಕೆಲವರು ಇರ್ತಾರೆ ನನಗೆ ಬೈಕೇ ಬೇಕು ಅಂತ ಪ್ರಿಫರ್ ಮಾಡೋರು ಇರ್ತಾರೆ. ಅಂಥವ್ರಿಗೆ ಇದು ಬೆಸ್ಟ್ ಸೂಟೆಡ್ ಆಗುತ್ತೆ ಅಂತ ನನ್ನ ಫೀಲಿಂಗು. ಆಮೇಲೆ ಈ ಬೈಕ್ ಕೊಡ್ತಾ ಇರೋ ಪರ್ಫಾರ್ಮೆನ್ಸು, ಕಂಪ್ನಿ ಕೊಡ್ತಾ ಇರೋ ವಾರಂಟಿ ಎಲ್ಲ ನೋಡೋದಾದರೆ ಇಟ್ಸ್ ಅ ವೆರಿ ಗುಡ್ ಚಾಯ್ಸ್ ಟು ಕನ್ಸಿಡರ್. ಸೊ ಇವತ್ತೇ ಹೋಗಿ ನಿಮ್ಮ ನಿಯರೆಸ್ಟ್ ಓಬನ್ ಎಲೆಕ್ಟ್ರಿಕ್ ಶೋರೂಮ್ನಲ್ಲಿ ಟೆಸ್ಟ್ ರೈಡ್ ತೊಗೊಳ್ಳಿ ಆ್ಯಂಡ್ ಟೇಕ್ ಯೋರ್ ಕಾಲ್. ಸೊ ಇವರ ಎಕ್ಸ್ಪೀರಿಯನ್ಸ್ ಸೆಂಟರ್ ಬಂದು ಮೈನು HSR ಲೇಔಟಲ್ಲಿದೆ. 2 ಹೊಸ ಶೋರೂಮ್ ಓಪನ್ ಮಾಡಿದ್ದಾರೆ. ಒಂದು ರಾಜಾಜಿನಗರಲ್ಲಿದೆ, ಒಂದು ಸಿಂಗ್ಸಂದ್ರ ಎಲೆಕ್ಟ್ರಾನಿಕ್ ಸಿಟಿನಲ್ಲಿದೆ. ಸೊ ಡೂ ಟೇಕ್ ಅ ಟೆಸ್ಟ್ ರೈಡ್ ಆ್ಯಂಡ್ ಟೇಕ್ ಯೋರ್ ಕಾಲ್. ನಾನು ಸಿಗ್ತೀನಿ ನಿಮಗೆ ಇನ್ನೊಂದು ವೀಡಿಯೋಲಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ DV ಇನ್ ಕನ್ನಡ. ಚಲೋ, ಟೇಕ್ ಕೇರ್, ಪೀಸ್.